ವಿಧಾನಸೌಧದ ಅಂತಂದ್ರೆ ಸಾಯೋದಂತೂ ಖಂಡಿತ. ಸಾವು ಮೇಲೆ ಅವ್ರ ಮೇಲೆ ಏನು ಡಿಸೈಡ್ ಮಾಡ್ತಾರೋ ಮಾಡಲಿ, ಖಂಡಿತವಾಗಿ ದೊಡ್ಡ ಹೋರಾಟನೇ ಆಗುತ್ತೆ ಸರ್. ಇದು ಬರೀ ಚಾಲಕರು ಮಾತ್ರ ಬರ್ತಿದ್ರು, ಇವಾಗ ಚಾಲಕರು ಕುಟುಂಬಗಳೂ ಬರ್ತಾರೆ. ಯಾಕೆಂದರೆ ಎಲ್ಲರೂ ಎಜುಕೇಷನಿಂದ ಮಕ್ಕಳುಗಳಿಂದ ತುಂಬ ಅಳ್ತಿದ್ದಾರೆ. ಎಲ್ಲೋ ಬಲ್ಡಿರೋ ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅಂತ ಇರೋದು. ನಾವು ಸೇವೆ ಮಾಡ್ತಾಯಿದ್ದೀವಿ ಸರ್. ಎಲ್ಲೋ ಬಲ್ಡವರು ನಾವು ಥರ ಕಾಕಿ ಬಟ್ಟೆ ಹಾಕ್ಕೊಂಡು ಸೇವೆ ಮಾಡ್ತಾಯಿದ್ವಿ. ಬೇಕಾದಾಗ ಬಟ್ಟೆ ಹಾಕೋತಾರೆ, ಬೇಕಾದಾಗ ಹೋಗ್ತಾರೆ ಬರ್ತಾರೆ. ನಮಗೆ ಆದ ರೂಲ್ಸು ರೆಗ್ಯುಲೇಷನ್ ಎಲ್ಲ ಇದೆ ಸರ್. ಇನ್ಸೂರೆನ್ಸಿಂದ ಹಿಡಿದು ಎಫ್ಸಿ ಗಿಫ್ಸಿ ಆಟೋ ಒಂದು ಸೀಟ್ ಹರಿದೋಗಿದ್ರು ಕೂಡ ನಮ್ಮದು ಸೀಟ್ ಹರಿದೋಗಿದೆ ಅಂತ ಎಫ್ಸಿ ಮಾಡಲ್ಲ. ಒಂದು ಹೆಲ್ಮೆಟ್ ಹಾಕೊಳ್ಳಿ, ಏನೇ ಬೀಳು ಒಂದು 100 ರೂಪಾಯಿ ಫೈನ್ ಏನೋ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನಾವು ಒಂದು ಕಾಕಿ ಬಟ್ಟೆ ಹಾಕಿದವರು ನಮ್ಗೆ 500 ರೂಪಾಯಿ ಫೈನ್ ಹಾಕ್ತಾರೆ. ಒಂದು ಮೀಟ್ರ್ ಪಾಸ್ ಆಗಿಲ್ಲ ಅಂದರೆ ನಮ್ಗೆ ಫೈನ್ ಹಾಕ್ತಾರೆ. ಪ್ರತಿಯೊಂದು ಸೀಟು ಬೆಲ್ಟು ಎಲ್ಲ ಪ್ರತಿಯೊಂದು ನೋಡ್ತಾರೆ ನಮ್ಮದ್ರಲ್ಲಿ. ಸಾರ್ವಜನಿಕರ ಸೇವೆಗೋಸ್ಕರ ಇದ್ದೀವಿ. ಪೊಲೀಸ್ನವ್ರು ಹೆಂಗೆ ಕಾಕಿ ಬಟ್ಟೆ ಹಾಕ್ಕೊಂಡು ಜನಸೇವೆ ಮಾಡ್ತಿದ್ರು, ನಾವು ಹಾಗೆ ಅದೇ ಕಾಕಿ ಡ್ರೆಸ್ಸು ನಾವು ತೊಟ್ಬಿಟ್ಟು ಸೇವೆ ಮಾಡ್ತಾ ಇರೋದು. ನಾವು ಪ್ರತಿಯೊಬ್ಬರು ಒಂದು ಮನೆಗೆ ಹೋಗಿ ಅವ್ರ ಗೇಟಿಂದ ಒಳಗೆ ಹೋಗೋವರೆಗೂ ನೋಡ್ತೀವಿ. ವೈಟ್ ಬೋರ್ಡ್ ಅವ್ರು ಹೋಗಿ ನೋಡ್ತಾರಾ? ಇಲ್ಲ ಬಸ್ಸವರೇ ತೊಗೊಳ್ಳಿ ಸರ್, ಬಸ್ ಮನೆ ಗಂಟೆ ಹೋಗುತ್ತಾ?